Lakme Instant Eyeliners, Colorful Eyeliners. ಹಾಯ್ ಡಿಯರ್, ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮತ್ತು ಇವತ್ತಿನ ವಿಷಯ ಏನು ಗೊತ್ತಾ? ಐಲೈನರ್ ಅಂದ ತಕ್ಷಣ ಜನರಲ್ ಆಗಿ ನಮಗೆಲ್ಲ ನೆನಪು ಬರೋದು ಬ್ಲ್ಯಾಕ್ ಐಲೈನರ್ ಅಲ್ವಾ? ಕಣ್ಣಿಗೆ ಎಷ್ಟು ಕಪ್ಪು ಹಚ್ಚುತ್ತೀವೋ ಅಷ್ಟು ನಮ್ಮ ಕಣ್ಣು ಬ್ರೈಟಾಗಿ ಕಾಣುತ್ತೆ ಅಲ್ವಾ? ನಮ್ಮ ಕಣ್ಣಾಗಲಿ, ನಮ್ಮ ಸ್ಕಿನ್ ಆಗಲಿ, ನಮ್ಮ ಫೇಸ್ ಆಗಲಿ, ಪ್ರತಿಯೊಂದು ನಾವು ಹಚ್ಚೋ ಲೈನರು, ಕಾಜಲಿಂದ ತುಂಬ ಬ್ರೈಟಾಗಿ ಕಾಣುತ್ತೆ. ಇವತ್ತು ನಾನು ಬ್ಲ್ಯಾಕ್ ಐಲೈನರ್ ಜೊತೆ ಕಲರ್ ಐಲೈನರ್ ಕೂಡ ಹೆಂಗೆ ಹಚ್ಚೋದು ಅಂತ ಹೇಳೋಣ ಅಂತ ಬಂದಿದ್ದೀನಿ. ಸೊ ಈ ಜನರಲಾಗಿ ಬರೇ ನಾವು ಕಲರ್ ಐಲೈನರ್ ಒಂದು ಹಚ್ಚಿದಾಗ ಏನಾಗುತ್ತೆ, ಚೆನ್ನಾಗೇ ಅನಿಸಲ್ಲ. ಹೌದಾ? ಗಮನಿಸಿದ್ದೀರಾ ನೀವೆಲ್ಲ? ನಾನು ಗಮನಿಸಿದ್ದೀನಿ. ನನಗೂ ಬರೇ ಒಂದು ಕಲರ್ ಐಲೈನರ್ ಒಂದು ಹಚ್ಚಿದ್ರೆ ನನಗೂ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಸೊ ಅದಕ್ಕೆ ಏನು ಮಾಡೋದು ಅಂತ ನಾನು ಒಂದು ಟ್ರಿಕ್ ಮಾಡಿಕೊಂಡೆ. ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಅದನ್ನು ನಿಮಗೂ ಶೇರ್ ಮಾಡಿದ್ರೆ ನೀವು ಕೂಡ ಹಚ್ಕೊಂಡು ವಾವ್ ಅನ್ನಂಗೆ ಕಾಣ್ತೀರ ಅಲ್ವಾ? ಆ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಮತ್ತು ನನ್ನ ವೀಡಿಯೋಸ್ ಎಲ್ಲ ಹೆಂಗೆ ಬರ್ತಿದೆ? ಚೆನ್ನಾಗಿದೆಯಾ? ಖುಷಿ ಅನ್ನಿಸ್ತಿದೆಯಾ ನಿಮಗೆ? ಏನಾದರೂ ಯೂಸ್ ಆಗ್ತಿದೆಯಾ ನನ್ನ ವೀಡಿಯೋಸಿಂದ ನಿಮಗೆ? ಖಂಡಿತ ಯೂಸ್ ಆದರೆ ನನಗೆ ನಿಮ್ಮ ಒಂದು ಪ್ರೀತಿಯಿಂದ ಒಂದು ಲೈಕ್ ಮಾಡಿ. ಮತ್ತು ಏನಾದರೂ ನಿಮಗೆ ಹೆಚ್ಚಿನ ವಿಷಯ ಬೇಕು ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೂ ತುಂಬ ಖುಷಿಯಾಗಿ ಯಾರ ಹತ್ರನಾದ್ರು ಈ ವಿಷಯನ ಶೇರ್ ಮಾಡ್ಕೋಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನೆಲ್ಲ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಫಸ್ಟ್ ಟೈಮ್ ನನ್ನ ವೀಡಿಯೋ ಏನಾದ್ರು ನೋಡ್ತಿದ್ರೆ ಎಲ್ಲರೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು, ಇವಾಗ ನೆಕ್ಸ್ಟ್ ಹೇಗೆ ನಾವು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಐಲೈನರ್ನ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮತ್ತು ನಾನು ಆ್ಯಸ್ ಯೂಶ್ವಲ್ ನನ್ನ ಸ್ಕಿನ್ ಇವಾಗ ಸಮ್ಮರ್ ಆಗಿರೋದ್ರಿಂದ ನಾನು ಐಸ್ ಕ್ಯೂಬಲ್ಲಿ ನನ್ನ ಫೇಸ್ನ ನೀಟಾಗಿ ರಬ್ ಮಾಡಿ ಮಸಾಜ್ ಮಾಡ್ಕೊಂಡು ಬಂದಿದ್ದೀನಿ ಐಸ್ ಕ್ಯೂಬಿಂದ. ಮತ್ತು ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಹಚ್ಚಿದ್ದೀನಿ. ನಾನು ಪಾರ್ಟಿ ಮೇಕಪ್ ತೋರಿಸ್ತಿರೋದ್ರಿಂದ ನಾನು ಲೈಟಾಗಿ ಫೌಂಡೇಶನ್ ಹಾಕಿದ್ದೀನಿ. ನೀವು ಕೂಡ ನಿಮ್ಗೆ ಯಾವ್ದಾದ್ರು ಸೂಟ್ ಆಗುತ್ತೋ ಆ ಫೌಂಡೇಶನ್ನ ನೀವು ಕೂಡ ಹಚ್ಬೋದು. ನಾನು ಯಾವಾಗಲೂ ಮೆಬಿಲೈನ್ ಫಿಟ್ ಮೀ ಯೂಸ್ ಮಾಡ್ತೀನಿ ಇನ್ ಜನರಲ್, ನನ್ನ ಪರ್ಸ್ನಲ್ಲಾಗಿ. ಸೊ ನೀವು ನಿಮ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡಿ. ನನ್ನ ಶೇಡ್ ಬಂದುಬಿಟ್ಟು 128 ಫಿಟ್ ಮಿಲಿ, ಮೆಬಿಲೈನ್ ಫಿಟ್ ಮಿಲಿ 128 ನನ್ನ ಶೇಡು. ನಿಮ್ಗೆ ಯಾವ್ದ್ಯಾವುದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿ. ಮತ್ತು ಫೌಂಡೇಶನ್ ಸೆಲೆಕ್ಷನ್ ಎಲ್ಲ ಹೆಂಗೆ ಮಾಡೋದು, ಯಾವ್ದು ಬೆಸ್ಟು ಅಂತ ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಸೊ ಅದ್ರ ಪ್ರಕಾರ ನೀವು ನಿಮ್ಮ ಸ್ಕಿನ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಈಗ ನಾನು ಲೈನರ್ ಹಚ್ಚೋದನ್ನು ತೋರಿಸ್ತೀನಿ ಬನ್ನಿ. ನಾನಿವಾಗ ಫಸ್ಟು ನನ್ನ ಕಣ್ಣಿಗೆ ಬ್ಲ್ಯಾಕ್ ಐಲೈನರ್ನ ಹಚ್ಚುತ್ತೀನಿ. ಹೆಂಗೆ ಹಚ್ಕೊಳ್ಳೋದು ಅಂತ ಜನರಲಾಗಿ ನಿಮಗೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ನೋಡಿ ಹೆಂಗೆ ಅಂತ. ಲೈಟ್ ವಿಂಗ್ಸ್ ಕೊಡ್ತೀನಿ ಅಷ್ಟೇ, ತುಂಬ ವಿಂಗ್ಸ್ ಕೊಡೋಲ್ಲ. ನೋಡಿ, ನಿಮಗೆ ಬೇಕಂದರೆ ನೀವು ಎಷ್ಟಾದರೂ ವಿಂಗ್ಸ್ ಕೊಟ್ಕೋಬೋದು. ನಿಮ್ಮ ಫೇಸು ಮತ್ತು ನಿಮ್ಮ ಕಣ್ಣಿಗೆ ಯಾವ ಥರ ಖುಷಿ ಅನಿಸುತ್ತೋ, ಯಾವ ಥರ ಸೂಟ್ ಆಗುತ್ತೋ ಅದನ್ನು ನೋಡಿಕೊಂಡು ನೀವು ವಿಂಗ್ಸ್ನ ಕೊಟ್ಕೊಳ್ಳಿ. ನಾನು ತುಂಬ ವಿಂಗ್ಸ್ ಕೊಟ್ಕೊಳ್ಳಲ್ಲ. ನೋಡಿ, ಯಾವಾಗಲೂ ಅಷ್ಟೇ ನಾವು ಲೈನರ್ ಹಚ್ಚಬೇಕಾದ್ರೆ ಸೆಲ್ಫ್ ಲೈನರ್, ನಾವು ಐಲೈನರ್ ಹಚ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಅಲ್ವಾ ಪ್ರಾಕ್ಟೀಸ್ ಮಾಡೋದು. ಸೊ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಹೀಗೆ ಸ್ವಲ್ಪ ಕಣ್ಣು ಬಿಟ್ಕೊಳ್ಳಿ. ನೀವು ಹಚ್ಕೊಳ್ತಿರೋದು ಕಾಣೋ ಥರ ತುಂಬ ಕ್ಲೋಸು ಮಾಡಬೇಡಿ. ಸ್ವಲ್ಪ ನಾನು ಒಂದು ಕಾಲು ಭಾಗ ಓಪನ್ ಇರಲಿ ನಿಮ್ಮ ಕಣ್ಣು, ಅವಾಗ ನೀಟಾಗಿ ಹಚ್ಕೋಬೋದು. ಗೊತ್ತಾಗ್ತಿದೆಯಾ? ಇದು ವಿಂಗ್ಸ್ ಹೇಳಿದ್ನಲ್ಲ, ಅದು ನಿಮ್ಮ ಖುಷಿ. ನಿಮ್ಮ ಕಣ್ಣು ಎಷ್ಟು ತಡೆಯೋಕ್ಕೆ ಸಾಧ್ಯನೋ ಅಷ್ಟು ಕೊಡಿ.
ಬ್ಲ್ಯಾಕ್ ಲೈನರ್ ಆದಮೇಲೆ ನೀವು ಸ್ವಲ್ಪ ಹೊತ್ತು ಡ್ರೈ ಆಗಲಿ, ನೀವು ಹಚ್ಚಿರೋ ಬ್ಲ್ಯಾಕ್ ಲೈನರು ಡ್ರೈ ಆಗಲಿ. ಡ್ರೈ ಆದಮೇಲೆ ಇನ್ನೊಂದು ಕಲರ್ಗೆ ಹೋಗಬೇಕು. ಯಾವತ್ತಾದರೂ ಅಷ್ಟೇ ಮೇಲ್ಮೇಲೆ ಹಚ್ಚಿದ್ರೆ ಏನಾಗುತ್ತೆ, ಎರಡು ಒದ್ದೆ ಇದ್ದಾಗ ಎರಡು ಮರ್ಜ್ ಆಗಿಬಿಟ್ಟು ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆ ಕಾರಣಕ್ಕೆ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಿ, ಓಕೆನಾ. ಸೊ ನಾನೀಗ ಅಗೈನ್ ಅದೇ ಲ್ಯಾಕ್ಮಿದು ಬ್ಲೂ ಕಲರ್ ಐಲೈನರ್ ತೊಗೊಂಡಿದ್ದೀನಿ. ಸೊ ನನಗೆ ತುಂಬ ಖುಷಿ ಅನಿಸುತ್ತೆ ಬ್ಲೂ. ಮತ್ತು ಬ್ಲೂ ಏನು ಗೊತ್ತಾ, ಸ್ವಲ್ಪ ಎಲ್ಲಾದ್ರ ಮೇಲೂ ಹೋಗಿಬಿಡುತ್ತೆ. ಅದು ಕಾಂಟ್ರಾಸ್ಟ್ ಆಗಿ ಕಲರು ತುಂಬ ಚೆನ್ನಾಗಿ ಅನಿಸುತ್ತೆ. ಏನು ಬ್ಲೂನೂ ಲೈನರ್ ಕೂಡ ಚೆನ್ನಾಗಿ ಅನಿಸುತ್ತೆ. ಮತ್ತು ಪಿಂಕ್ ಡ್ರೆಸ್ಗೂ ಕೂಡ ಬ್ಲೂ ಚೆನ್ನಾಗಿ ಅನಿಸುತ್ತೆ. ಇವಾಗ ನಂದು ಬ್ಲ್ಯಾಕ್ ಲೈನರ್ ಏನಿದೆ ಅದು ಡ್ರೈ ಆಯಿತು. ಸೊ ಯಾವಾಗಲೂ ಅಷ್ಟೇ ನಾವು ತುಂಬ ಎತ್ಕೊಂಡ ತಕ್ಷಣ ಎತ್ಕೋಬಾರ್ದು. ಆದಷ್ಟು ಸ್ವಲ್ಪ ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಬಾಟಲ್ಗೆ ಹಿಂಗೆ ಎಡ್ಜಸ್ಟ್ನ ಸವರಿಬಿಟ್ಟು ಎಷ್ಟು ಬೇಕೋ ಅಷ್ಟು ತಿನ್ನಾಗಿ ತೊಗೋಬೇಕು. ಇದು ಲಿಕ್ವಿಡ್ ರೂಪದಲ್ಲಿ ಇರೋದ್ರಿಂದ ತುಂಬ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೆ, ಓಕೆನಾ. ಈಗ ಸ್ಟಾರ್ಟ್ ಮಾಡಲಾ. ಅಗೇನ್ ನಾನು ಆಗಲೇ ಹೇಳ್ದಂಗೆ ಕಣ್ಣು ಮುಕ್ಕಾಲು ಮುಚ್ಚಿ ಕಾಲು ಭಾಗ ಓಪನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಹಚ್ಚೋದಕ್ಕೆ ಈಸಿ ಆಗುತ್ತೆ. ನೋಡಿ, ಅಗೇನ್ ನಾನು ಇಲ್ಲಿ ಎಲ್ಲಿ ಬ್ಲ್ಯಾಕ್ ಸ್ಟಾರ್ಟ್ ಮಾಡಿರ್ತೀನಿ ಅದ್ರ ಮೇಲೆ ಹಚ್ಚಿ, ಎಡ್ಜಸ್ಗೆ, ಅದ್ರ ಮೇಲೂ ಹಚ್ಚಬಾರ್ದು, ಎಡ್ಜ್ಗೆ, ಆ ಬ್ಲ್ಯಾಕ್ ಹಚ್ಚಿರ್ತೀರಲ್ಲ ಅದ್ರ ಎಡ್ಜಿಗೆ. ನೋಡಿ ಚೆನ್ನಾಗಿ ಅನ್ನಿಸ್ತಿದೆ ಅಲ್ಲ. ಸೊ ಎಂಡ್ವರೆಗೂ ತೊಗೊಂಡೋಗಿ, ಈ ಬ್ಲ್ಯಾಕ್ ಎಲ್ಲಿ ಎಂಡ್ ಮಾಡಿರ್ತೀರ ಅಲ್ಲಿವರೆಗೂ ತೊಗೊಂಡೋಗಿ ಅಗೇನ್ ಆ ವಿಂಗ್ಸ್ನ ಬೇಕಂದರೆ ನೀವು ಇಲ್ಲಿವರೆಗೂ ಮತ್ತೆ ಕಣ್ಣಿನ ಎಡ್ಜಸ್ಗೆ ಅದನ್ನು ಸ್ಟಾಪ್ ಮಾಡಿ. ಸಮಾಧಾನವಾಗಿ ಹಚ್ಚಿ ಆದಷ್ಟು, ಆವಾಗ ತುಂಬ ನೀಟಾಗಿ ಬರುತ್ತೆ. ಏನು ಗೊತ್ತಾ, ಒಂದೇ ಸತಿ ಹಚ್ಕೋಬೇಕು. ಯಾವಾಗಲೂ ಪದೇ ಪದೇ ನಾವು ಹಚ್ಚಿ ರಿಮೂವ್ ಮಾಡಿ ಕರೆಕ್ಷನ್ ಮಾಡೋದಾಗ ಪರ್ಫೆಕ್ಟ್ ರಿಸಲ್ಟ್ ಸಿಗೋಲ್ಲ ನಮಗೆ. ಆ ಕಾರಣಕ್ಕೆ ಹಚ್ಕೋಬೇಕಾದ್ರೇ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಸಮಾಧಾನವಾಗಿ ಹಚ್ಕೊಳ್ಳಿ. ಅವಾಗ ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಸೊ ಅಗೇನ್ ನಾನು ಆಗಲೇ ತೋರಿಸ್ದಂಗೆ ಮತ್ತು ಈ ಕಣ್ಗೂ ಅಷ್ಟೇ ನಾನು ಹಚ್ಚಿರೋ ಬ್ಲ್ಯಾಕ್ ಲೈನರಿಂದ ಕರೆಕ್ಟಾಗಿ ಎಡ್ಜ್ಗೆ ಮೇಲೆ ಮತ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಾನು ಮೇಕಪ್ ಆರ್ಟಿಸ್ಟ್ ಅಂತ. ಸೊ ನಂದು ಇನ್ಸ್ಟಾಗ್ರಾಮಲ್ಲಿ ಮೇಕಪ್ ಬೈ ಪದ್ದು ಅಂತಲೇ ನಂದು ID ಇದೆ. ನೋಡಿ, ನಾನು ಮಾಡಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ಬೋದು. ಮೇಕಪ್ಪಿಂದ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ನೋಡಿ. ಅಲ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡಿ. ನಾನು ಮಾಡಿರೋ ಅಂಥ ಮೇಕಪ್ಗಳದೆಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ ವೀಡಿಯೋಸು. ಮತ್ತು ಏನು ಹೇಳ್ತಿದ್ದೀನಿ ಅಂದರೆ, ನಿಮಗೆ ಇನ್ನೂ ಹೆಚ್ಚಿದಾಗಿ ಡೀಟೇಲ್ಸಾಗಿ ಏನಾದರೂ ಮೇಕಪ್ನ ಕಲಿಬೇಕು, ಆ ಥರ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಕ್ಲಾಸಸ್ ಮಾಡ್ತಿರ್ತೀನಿ. ನೀವು ಯಾರಾದರೂ ಜಾಯಿನ್ ಆಗ್ಬೋದು. ಅದ್ರ ಡೀಟೇಲ್ ಏನಾದರೂ ಬೇಕಂದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಡೀಟೇಲ್ನ ನಿಮಗೆ ತಿಳಿಸ್ತೀನಿ, ಓಕೆನಾ. ಮತ್ತು ಈ ಪ್ರಾಡಕ್ಟು ನಿಮಗೇನಾದರೂ ಲಿಂಕ್ ಬೇಕಂದರೆ ನನ್ನ ಬಯೋನಲ್ಲಿ ಶೇರ್ ಮಾಡಿರ್ತೀನಿ, ನೀವು ಅಲ್ಲಿ ಓಪನ್ ಮಾಡಿ ನೋಡ್ಬೋದು, ಓಕೆನಾ. ಹೆಂಗೆ ಕಾಣ್ತಿದೆ ಈಗ ನನ್ನ ಕಣ್ಣು? ಚೆನ್ನಾಗಿ ಅನ್ನಿಸ್ತಿದೆಯಾ? ನೀಟಾಗಿ ಕಾಣ್ತಿದೆ ಅಲ್ಲ? ಸೊ ಇಷ್ಟು ಇದ್ದಾಗ ನಮ್ಮ ವೆಸ್ಟ್ರನ್ಗೂ ಚೆನ್ನಾಗಿ ಅನಿಸುತ್ತೆ, ಅತಿ ಅನಿಸಲ್ಲ. ಮತ್ತು ನಾವು ಟ್ರೆಡಿಷ್ನಲ್ ಆಗಿ ಹಾಕ್ಕೊಂಡಾಗಲೂ ಕೂಡ ಏನೂ ಅನಿಸಲ್ಲ. ಚೆನ್ನಾಗಿ ಅನ್ನಿಸ್ತಿದೆ ಅಲ್ಲ? ಬೊಟ್ಟಿಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ಲ ಲೈನರು. ಮತ್ತು ಇದು ನಾನು ಆಗಲೇ ಹೇಳ್ದಂಗೆ ಬರೀ ವೆಸ್ಟ್ರನ್ಗಷ್ಟೇ ಈ ಕಲ್ಲರು ಈ ಥರ ಲೈನರ್ ಹಚ್ಕೊಳ್ಳೋದು ಚೆನ್ನಾಗಿ ಕಾಣುತ್ತೆ ಅಂತಲ್ಲ, ನಮ್ಮ ಎತ್ನಿಕ್ ವೇರ್ಗಳಿಗೂ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ನಾವು ಯಾವಾಗಲೂ ಅಷ್ಟೇ ಈ ಥರ ಲೈನರ್ಸ್ ಎಲ್ಲ ಹಾಕಿದಾಗ ಆದಷ್ಟು ನಾವು ಲಿಪ್ಸ್ಟಿಕ್ ಕಲರ್ಸ್ನ ಸ್ವಲ್ಪ ನ್ಯೂಡ್ ಶೇಡ್ನ ಯೂಸ್ ಮಾಡಿದ್ರೆ ನಮ್ಮ ಮೇಕಪ್ಪು ಮಿನಿಮೈಸಾಗಿ ಕಾಣುತ್ತೆ ಮತ್ತು ನ್ಯಾಚುರಲಾಗಿ ಕಾಣುತ್ತೆ.
ಅಲ್ವಾ? ಸೊ ಅದು ಈ ಮೆಥಡ್ನ ನೀವು ಫಾಲೋ ಮಾಡಿ ಈ ಥರ ಲೈನರ್ಸ್ನ ಹಚ್ಕೊಳ್ತೀರಾ, ಕಲರ್ಫುಲ್ ಲೈನರ್ಸ್ನ ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಹೆಂಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ವಾ? ಹೋಗ್ಬಲ್ಲ. ಬಾಯ್, ಲವ್ ಯು, ಟೇಕ್ ಕೇರ್.